ನೀವು ನೋಡ್ತಾ ಇರ್ತೀರಾ, ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ವಿಶೇಷವಾಗಿ ಒಂದು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ನಾವು ನಾರ್ತ್ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಅಲ್ಲಿ ಬಹಳ ವಿಶೇಷವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಾವು ಅನ್ಕೊಂಡಿದೀವಿ, ಆದ್ರೆ ನಾನು ಚನ್ನಪಟ್ಟಣದಲ್ಲಿ ನೋಡ್ತಾ ಇದ್ದೀನಿ, ಇದೇ ಮೊದಲನೇ ಬಾರಿಗೆ ನಮ್ಮ ಸೌತ್ ಕರ್ನಾಟಕ ಅಂತ ಏನ್ ಹೇಳ್ತೀವಿ, ಇಲ್ಲಿ ಮೊದಲನೇ ಬಾರಿಗೆ ಒಂದು ಕಾಮ ದಹನವನ್ನ ಮಾಡ್ತಾರೆ. ಅದು ಬಹಳ ವಿಶೇಷವಾಗಿತ್ತು, ವಿಭಿನ್ನವಾಗಿತ್ತು. ಈಗ ಸುಮಾರು 15 ದಿನಗಳ ಕಾಲ ಈ ಒಂದು ಹೋಳಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇದರ ಹಿನ್ನೆಲೆ ಏನು ಅಂತ ಅಂದ್ರೆ, ಒಂದು ಲೋಕ ಕಲ್ಯಾಣಕ್ಕೋಸ್ಕರ ಈ ಒಂದು ಹಬ್ಬವನ್ನ ಮಾಡ್ತಾರೆ ಅಂತ ಇಲ್ಲಿ ಜನ ಹೇಳ್ತಾರೆ. ಸುಮಾರು 100 ವರ್ಷಗಳಿಂದ ಮುಂಚಿನ ದಿನಗಳಿಂದನೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ನಾಳೆ ಒಂದು ಕಾಮ ದಹನವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ಬಹಳ ವಿಶೇಷವಾಗಿದೆ. ಯಾಕೆ ಮಹಾರಾಜರ ರೂಪದಲ್ಲಿ ಒಬ್ಬ ರಾಜನ್ ತರ ಮಾಡಿ ಅದನ್ನ ವಿಶೇಷವಾಗಿ ಅಲಂಕಾರ ಮಾಡಿ ಅವರಿಗೆ ಒಂದು ರಥದಲ್ಲಿ ಕೂರಿಸುವಂತ ಒಂದು ಅನುಭವ ನಮ್ದಾಯ್ತು. ಇಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾಗಿರುತ್ತೆ. ಇಲ್ಲಿ ಜನರು ಕೂಡ ಇದೊಂದು ಎಲ್ಲರೂ ಸೇರ್ತಾರೆ. ಅಟ್ಲೀಸ್ಟ್ ಹೋಳಿ ಅಂದ್ರೆ ಏನು ಅಂದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ಜನಾಂಗದವರು ಒಂದ್ ಕಡೆ ಬಂದು ಎಲ್ಲರೂ ಬಂದು ಸೇರಿ ಒಂದು ಸಂಭ್ರಮವನ್ನ ಮಾಡ್ತಾರೆ. ಅದು ವಿಶೇಷತೆ. ಇಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ, ಎಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾರಲ್ಲ, ಅದು ಬಹಳ ಖುಷಿಯನ್ನ ಕೊಡುವಂಥದ್ದು. ಸಾಧ್ಯವಾದ ನಾಳೆ ನಾಳೆಲ್ಲ ಕೂಡ ಈ ಒಂದು ಕಾಮದಹನ ಇರುತ್ತೆ. ನೀವೆಲ್ಲರೂ ಕೂಡ ಬಂದು ಈ ಒಂದು ಎಂಜಾಯ್ಮೆಂಟ್ ಹೇಳ್ತಾ ಎಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು. ಕಾಮನ ಹಬ್ಬ ಅಂತ ಹೇಳ್ತಾರೆ, ಬಣ್ಣ ಮುಖ್ಯ ಆಗಿರುತ್ತೆ. ಆದ್ರೆ ಇದು ನಮಗೆ ಊರ ಹಬ್ಬ. ಯಾವ ತರ ಅಂತಂದ್ರೆ, ಇಲ್ಲಿ ಜಾತಿ ಎಲ್ಲ ಜಾತಿಯ ಜನಗಳು ಸೇರಿ ಮಾಡುವಂತ ಹಬ್ಬ ಇದು. ಒಂದು ಮೇಲ್ಜಾತಿ ಕೀಳ್ಜಾತಿ ಅನ್ನೋ ತರ ಇಲ್ಲ. ಇಲ್ಲಿ ಎಲ್ಲ ಪ್ರತಿಯೊಂದು ಇಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಗಳು ಸೇರಿ ಒಂದು ತಲತಲಾಂತರದಿಂದ 106 ವರ್ಷಗಳ ಇತಿಹಾಸ ಇದೆ ಈ ಕಾಮನ ಹಬ್ಬಕ್ಕೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಇಲ್ಲಿ ಮೈಸೂರು ದಸರಾ ಹೇಗೆ ಮಾಡ್ತಾರೋ ಅದೇ ತರ ನಾವು ಇಲ್ಲಿ ಕಿರು ದಸರಾ ಅಂತ ಮಾಡ್ತೀವಿ ನಾವು. ನೋಡಿ, ಮಹಾರಾಜರು ಹೋಗ್ತಾ ಇದ್ದಾರೆ ಇಲ್ಲಿ ಇವಾಗ, ಅಂಬಾರಿ ಮೇಲೆ ಮಹಾರಾಜರು ಹೋಗ್ತಾ ಇದ್ದಾರೆ. ಸೇಮ್ ಮೈಸೂರಲ್ಲಿ ಹೇಗೆ ಮಾಡ್ತಾರೋ ಉತ್ಸವನ, ಅದೇ ತರ ದಸರಾನ ಇಲ್ಲಿ ಕಿರು ದಸರಾ ಅಂತ ಇವತ್ತು ರಾತ್ರಿ ಮಾಡ್ತಾ ಇದೀವಿ ನಾವು. ನಾಳೆ ಬೆಳಿಗ್ಗೆ ಕಾಮನ ದಹನ ಇದೆ. ಆದ್ರೆ ಇವತ್ತು ರಾತ್ರಿ ಉತ್ಸವ ನಡೆಯುತ್ತೆ. ಸ್ತಬ್ಧ ಚಿತ್ರಗಳು, ವಿವಿಧ ರೀತಿಯ ಮಕ್ಕಳಿಂದ ವೇಷಭೂಷಣಗಳು, ಜೊತೆಗೆ ನಮ್ಮ ಪರಂಪರೆ ಏನೇನಿದೆ, ಕತ್ತಿ ವರ್ಷೆ, ದೊಣ್ಣೆ ವರ್ಷೆ, ಅಥವಾ ಹಿಂದೂ ಪರಂಪರೆ ಏನೇನಿದೆ ಅದನ್ನೆಲ್ಲನೂ ನಾವು ನಡೆಸ್ಕೊಂಡು ಬರ್ತಾ ಇದೀವಿ. 106 ವರ್ಷಗಳ ಇತಿಹಾಸ ಇದೆ. ಚನ್ನಪಟ್ಟಣ ಬೊಂಬೆ ನಾಡು ಅಂತ ಹೇಳ್ತಾರೆ, ಟಾಯ್ಸು. ಆ ಮನ್ಮಥನ ಬೊಂಬೆ ಇದೆಯಲ್ಲ, ಅದು ಯಾವ ರೀತಿ ಮಾಡಿದ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಅದಕ್ಕೆ 106 ವರ್ಷಗಳ ಇತಿಹಾಸ ಇದೆ ಬೊಂಬೆಗೆ. ಆ ತಲೆ ಇದೆಯಲ್ಲ, ಮನ್ಮಥನ ತಲೆ, ಅದಕ್ಕೆ ಕೋಟಿಗಳ ಬೆಲೆ ಇದೆ ಅದು. ಯಾಕಂದ್ರೆ ಅದರಲ್ಲಿರೋ ಕಳೆ ಯಾವ ಬೊಂಬೆನಲ್ಲೂ ಇಲ್ಲ. ಯಾವ ಮರದಲ್ಲಿ ಮಾಡಿದ್ರು ಆ ಕಳೆ ಬರೋದಿಲ್ಲ. ಮನ್ಮಥನ ಮುಖದಲ್ಲಿರುವಂತ ಕಳೆ ಅದು. ಅದನ್ನ ಆ ತಲೆನ ತಗೊಂಡೋಗ್ಬೇಕು ಅಂತ ಎಷ್ಟೋ ಊರವರು ಬಂದಿದ್ರು. ಅದನ್ನ ಎತ್ಕೊಂಡು ಹೋಗ್ಬಿಡ್ಬೇಕು ನಾವು, ನಮ್ಮೂರಲ್ಲಿ ನಾವು ಮಾಡ್ಬೇಕು ಈ ತರ ಅಂತ. ಅದಕ್ಕೆ ಎಷ್ಟು ಪ್ರೊಟೆಕ್ಷನ್ ಇದೆ ಅಂತಂದ್ರೆ ಅದ್ಭುತವಾದ. ನಮ್ಗೆ ಒಂದು ಸಂತೋಷ ಏನಪ್ಪಾ ಅಂತಂದ್ರೆ, ತಲತಲಾಂತರದಿಂದ ನಮ್ಮ ತಾತ ಮುತ್ತಾಂತರ ಕಾಲದಿಂದ ಇದನ್ನ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೀತಿ ಇನ್ನೂ ಸತತವಾಗಿ ಈ ಕಾಮನ ಉತ್ಸವನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ.